ಬಾದಾಮಿಯ ಶ್ರೀ ಬನಶಂಕರಿ ಜಾತ್ರಾ ಮಹೋತ್ಸವ ಹಿನ್ನೆಲೆ. ಹೌದು, ಅಖಿಲ ಕರ್ನಾಟಕ ದೇವಾಂಗ ಜಗದ್ಗುರುಗಳ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಹಂಪಿ ಹೇಮಕೂಟ ಗಾಯತ್ರಿ ಪೀಠದಿಂದ ಬಾದಾಮಿಯ ಶ್ರೀ ಬನಶಂಕರಿಯವರಿಗೆ ಪಾದಯಾತ್ರೆ ಮೂಲಕ ದೇವಿಗೆ ಪೀತಾಂಬರ ಅರ್ಪಣೆ ಅಂಗವಾಗಿ ದೇವಾಂಗ ಸಮಾಜದ ಶ್ರೀ ರವೀಂದ್ರ ಕಲಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಸಂಚಾಲಕರಾದ ಶ್ರೀ ನಾಗರಾಜ್ ಪರಗಿ ಅವರ ನೇತೃತ್ವದಲ್ಲಿ ನಸುಕಿನ ಜಾವ 4 ಗಂಟೆಗೆ ಶ್ರೀ ಗಾಯತ್ರಿ ಗಣಹೋಮ ನೆರವೇರಿಸಲಾಯಿತು. ನಂತರ ಶ್ರೀ ಗಾಯತ್ರಿ ಪೀಠದ ಪರಂಪರೆ ಹಾಗೂ ದೇವಾಂಗ ಪರಂಪರೆಯನ್ನು ತಾಮ್ರದ ಪುಟದಲ್ಲಿ ಬರೆಯುವ ಮೂಲಕ ಅದನ್ನು ಬಿಡುಗಡೆಗೊಳಿಸಲಾಯಿತು. ಮುಂಜಾನೆ 7:30ಕ್ಕೆ ಪಾದಯಾತ್ರೆ ಆರಂಭವಾಯಿತು. ಹಂಪಿ ಶ್ರೀ ಗಾಯತ್ರಿ ಪೀಠದಿಂದ ಆರಂಭವಾದ ಪಾದಯಾತ್ರೆ ಮೊದಲ ದಿನ ಗಂಗಾವತಿ, 2ನೇ ದಿನ ಕನಕಗಿರಿ, 3ನೇ ದಿನ ತಾವರಗೇರ, 4ನೇ ದಿನ ದೋಟಿಹಾಳ, 5ನೇ ದಿನ ಇಳಕಲ್, 6ನೇ ದಿನ ಗೂಡೂರು, 7ನೇ ದಿನ ಕಾಟಾಪುರ್ ಶ್ರೀ ಸಾಯಿ ಮಂದಿರದಿಂದ ಶ್ರೀ ಕ್ಷೇತ್ರ ಬಾದಾಮಿ ತಲುಪಲಿದೆ. ದಿನಾಂಕ 25ರಂದು ಶ್ರೀ ಬಾದಾಮಿಯ ಬನಶಂಕರಿ ದೇವಿಯ ಮಹಾರಥೋತ್ಸವ ಜರುಗಲಿದೆ. ಆದಿ ಪರಮೇಶ್ವರಿ ನಿನ್ನ ಪಾದಕ ತಾಯಿ ಬನಶಂಕರಿಯಲ್ಲಿ ಚೌಡೇಶ್ವರಿಯಲ್ಲಿ ಪೊಡಮಟ್ಟು. ಇವತ್ತಿನ ಈ ಒಂದು ಪಾದಯಾತ್ರೆಯ ಒಂದು ಸಂದರ್ಭದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಸದ್ಭಕ್ತರೇ ಹಾಗೂ ದಾನಿಗಳೇ, 6ನೇ ವರ್ಷದ ಒಂದು ಪಾದಯಾತ್ರೆಯ ಬಹಳ ವಿಶೇಷವಾಗಿ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ನಮ್ಮ ರವೀಂದ್ರ ಪಾಟೀಲ್ ಅವರು ಇದೊಂದು ಇತಿಹಾಸವಾಗಿ ಉಳ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನೊಳಗೆ ಈ ಒಂದು ಪಾದಯಾತ್ರೆ ಹಿಂದಿನ ಕಾಲದಲ್ಲಿ ನಾವು ತಾಮ್ರಪಟ್ಟ ಅಂತ ಹೇಳಿ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು. ತಾಮ್ರಪಟ್ಟದಲ್ಲಿ ಆಗಿನ ಕಾಲದಲ್ಲಿತ್ತು. ಆಮೇಲೆ ತಾಮ್ರಪಟ್ಟ ಹೋಗಿ ಇದು ಬಂತು, ಭೋಜಪತ್ರ ಹೋದ್ವಿ, ಕಾಗದ ಬಂತು. ಕಾಗದ ಬಂದ ಮೇಲೆ ಈಗ ಪೇಪರ್ ಬಂದಿದೆ. ಪೇಪರ್ ಆದ್ಮೇಲೆ ಈಗ ಎಲ್ಲರ ಕೈಲಿ ಮೊಬೈಲ್ ಇದಾವೆಲ್ಲ. ಅದು ಶಾಶ್ವತವಾಗಿರಲ್ಲ. ಮೊಬೈಲ್ ಒಂದ್ಸಲ ಹ್ಯಾಂಗ್ ಆಯ್ತು ಅಂದ್ರೆ ಎಲ್ಲ ಅಳಿಸೋಗ್ಬಿಡ್ತವೆ. ಅದಕ್ಕೆ ಶಾಶ್ವತವಾಗಿ ಹಳೇ ಕಾಲದ್ದು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ರವೀಂದ್ರ ಪಾಟೀಲ್ ಅವರು ಇತಿಹಾಸವನ್ನ, ಸಮಾಜದ ಇತಿಹಾಸವನ್ನ ಶಾಶ್ವತವಾಗಿ ಉಳಿಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ತಾಮ್ರದಲ್ಲಿ ಇವತ್ತು ನವೀಕರಣವಾದಂತ ಸಮಾಜದಲ್ಲಿ ಇವತ್ತು ಅದನ್ನ ಪರಿಚಯ ಮಾಡ್ಬೇಕು ಅನ್ನೋಂಥ ಉದ್ದೇಶದಿಂದ ಶಾಶ್ವತವಾಗಿ ಇರ್ಬೇಕಂತ ಹೇಳಿ ಇವತ್ತು ಅದನ್ನ ಈ ಒಂದು ಮಠಕ್ಕೆ ಮತ್ತು ಬಾದಾಮಿಗೆ 2 ಮಾಡಿಕೊಟ್ಟಿದ್ದಾರೆ ಅವರು ಅಲ್ರಿ, ಇಲ್ಲಿ ಒಂದರ. ಹಾಗಾಗಿ ಇದು ಸಮಾಜಕ್ಕೆ ಯಾವತ್ತಿಗೂ ಒಂದು ನಿರಂತರವಾಗಿರ್ತಕ್ಕಂಥ ಇತಿಹಾಸ ಇರಬೇಕು ಅನ್ನುವಂಥದ್ದು. ಇಂಥ ಒಂದು ಹೆಗ್ಗಳಿಕೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಗುರುಪೀಠ ಇದೆ ಅನ್ನುವಂಥದ್ದು ಒಂದು ನಮಗೂ ಸಹ ಒಂದು ಹೆಗ್ಗಳಿಕೆ. ಈ ಗುರುಪೀಠ ಸಾರೋದ್ಧವರಾಗಿ ಬೆಳೀಬೇಕು, ಸಮಾಜ ಸಾರೋದ್ಧವರಾಗಿ ಬೆಳಿಬೇಕನ್ನುವಂತ ಉದ್ದೇಶದಿಂದ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯದಲ್ಲಿ ತಾವೆಲ್ಲರೂ ಸಹ ಸಮಾಜ ಬಂಧುಗಳು ಕೈ ಜೋಡಿಸ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಆ ತಾಯಿ ವೇದಮಾತಾ ಗಾಯತ್ರಿ ದೇವಿ ಸಮಸ್ತ ಆರೋಗ್ಯ ಭಾಗ್ಯವನ್ನ ಸನ್ಮಂಗಳವನ್ನ ಕೊಡ್ಲಿ ಅಂತ ಹೇಳಿ ತುಂಬರಿಂದ ಹಾರೈಸುತ್ತ 2 ಮಾತನ್ನ ಮುಕ್ತಾಯ ಮಾಡಿ. 12 ಲಕ್ಷ ಜನ ವಸ್ತ್ರವನ್ನು ತಯಾರಿಸ್ತಕ್ಕದ್ದು ಅದಕ್ಕೆ ಬಂದು ಎಲ್ಲರೂ ಒಂದೊಂದು ಆಟ ಹಾಕಿದವರು ಸಹಿತ 12 ಲಕ್ಷ ಜನ ಆಗೈತೆ. 12 ಲಕ್ಷ ಜನ ಅದಕ್ಕೆ ಕೈಗೂಡಿಸ್ತಕ್ಕಂತ ಒಂದು ವಸ್ತ್ರವನ್ನು ಈ ನಾಳೆ 22ನೇ ತಾರೀಕು ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಅರ್ಪಿಸ್ತಕ್ಕಂಥ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ. ಇಂಥ ಕಾರ್ಯಕ್ಕೆ ನಾನು 22 ಪಾದಯಾತ್ರೆ ಇರ್ತೀನಿ, ನಾನು ಬರಕ್ಕಾಗಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥ ಒಂದು ಸಂದರ್ಭ. ಹಂಗಾರೆ ನಿಮ್ಮ ಸಲುವಾಗಿ ನಾವು 16ನೇ ತಾರೀಕು ಇಟ್ಕೊಳ್ತೀವಿ. ನೀವು ಬಂದು ಅದಕ್ಕೆ ಚಾಲನೆ ಕೊಟ್ಟು ಹೋಗ್ರಿ.